ಹಲೋ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ಸೊ ಗಾಯ್ಸ್, ಇವತ್ತು ಒಂದು ಜಾಗ ತೋರಿಸ್ಬೇಕಂತ ಹೋಗ್ತಿದ್ದೀವಿ. ಎಲ್ಲರೂ ಇದ್ದಾರೆ ಅಲ್ಲಿ, ನನ್ನ ಜೊತೆ ಇನ್ನೂ ಇಬ್ಬರು ಬಂದಿದ್ದಾರೆ. ಸೊ ಹೋಗ್ತಿದ್ದೀವಿ. ಇದು ನಮ್ಮ ಮಾನ್ವಿಲಿ ಒಂದು ಫೇಮಸ್ ಗುಡ್ಡ ಅಂತ ಹೇಳ್ಬೋದು. ಮಾನ್ವಿ ಎಲ್ಲಿಂದ ನೋಡಿದ್ರು ಈ ಗುಡ್ಡ ಕಾಣುತ್ತೆ. ತುಂಬ ಚೆನ್ನಾಗಿದೆ. ನಿಮ್ಗೆ ತೋರಿಸ್ಬೇಕು ಅಂತ ಇಷ್ಟ ಆಯಿತು. ಸೊ ತೋರಿಸ್ತಿದ್ದೀವಿ ಗೈಸ್. ಈ ಕೋಟೆದು ಒಂದಿಷ್ಟು ಕತೆಗಳಿತ್ತು. ನಮ್ಮಪ್ಪ ನನಗೆ ಹೇಳಿದ. ಸೊ ನಾನು ನಿಮಗೆ ಹೇಳ್ತಿದ್ದೀನಿ. ತೋರಿಸ್ತೀವಿ ಕೋಟೆ. ಅಲ್ಲಿ ಹೋದ್ಮೇಲೆ ಸ್ಟೋರಿ ಸ್ಟಾರ್ಟ್ ಮಾಡುವಂತ. ಸೊ ಗೈಸ್, ತುಂಬ ಸಾಹಸ ಪಟ್ಟು ಅರ್ಧ ದಾರಿ ಬಂದ್ವಿ. ಇವಾಗ ಹಿಂದ್ಗಡೆ ನೋಡ್ಬೋದು, ಅದು ರಾಣಿಕೋಟೆ ಅಂತ. ಇದೇ ಥರದ್ದು ಇನ್ನೊಂದು ಮೇಲುಗಡೆ ಇದೆ, ಅದು ಮೇನ್. ಅದು ಇಲ್ಲಿ ಒಳಗಡೆ ಹೋಗಲ್ಲ ಗೈಸ್. ತುಂಬ ಮಂಗಗಳು ಇರ್ತವೆ. ತುಂಬ ಕೋತಿಗಳದ ಸಾಮ್ರಾಜ್ಯನೇ ಐತಿ ಇಲ್ಲಿ ಗೈಸ್. ಈ ಕೋಟೆದು ಸ್ಟೋರಿ ಏನಪ್ಪ ಅಂತಂದರೆ, ಈ ಕೋಟೆ ಆಳಿದವನು ರಾಜ ರವಿವರ್ಮ ಅಂತ. ಅವ್ರಿಗೆ ಒಬ್ಬ ಮಗ ಇದ್ದ, ಅಂದರೆ ಹುಟ್ಟಿದ ಮಗ. ಆ ಮಗನಿಗೆ ಅಂದರೆ ಹುಷಾರು ತಪ್ಪಿದ್ದ. ಅವನು ಹುಟ್ಟಿದಾಗಿಂದನೂ ಹುಷಾರು ತಪ್ಪಿದ್ದ. ಅದಕ್ಕೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ನೋಡ್ಬೇಕಂತಂದು ಅವ್ರ ಅಪ್ಪ ಅಂದರೆ ರಾಜ ರವಿವರ್ಮ ಅವರು ತುಂಬ ಕಷ್ಟಪಟ್ಟರು. ಅಂದರೆ ಪಂಡಿತರನ್ನೆಲ್ಲ ಹುಡುಕೊಂಡ್ರು, ವೈದ್ಯರನ್ನೆಲ್ಲ ಸಂಪರ್ಕ ಮಾಡಿದ್ರು. ಬಟ್ ಆದರೂ ಆ ಮಗನ ಗುಣ ಆಗೋಕ್ಕಾಗಲಿಲ್ಲ. ಬೇರೆ ಬೇರೆ ರಾಜ್ಯಗಳಿಂದನೂ ಅವನು ಪಂಡಿತರನ್ನೆಲ್ಲ ಹುಡುಕ್ತಾನೆ. ಬಟ್ ಅವನ ಮಗನ ಕ್ಯೂರ್ ಮಾಡೋಕ್ಕೆ ಯಾರಿಂದನೂ ಕೈಲಾಗಲ್ಲ. ಅವನಿಗೆ ಆ ಸಮಯದಲ್ಲಿ ಅವನಿಗೊಂದು ಸಂಜೀವಿನಿ ಕಡ್ಡಿ ಅಂತ ಒಂದು ಸಿಕ್ಕಿರುತ್ತೆ. ಸೊ ಆ ಸಂಜೀವಿನಿ ಕಡ್ಡಿ ಏನಪ್ಪ ಅಂತಂದರೆ, ಯಾರಾದರೂ ಆಗಿರಲಿ ಅವರು ಸತ್ತರೆ ಅವ್ರನ್ನ ಮತ್ತೆ ಬದುಕಿಸ್ಬೋದು ಅಂತದ್ದು ಅವನಿಗೆ ವರ ಸಿಗುತ್ತೆ. ಕೊನೆಗೂ ಅವನ ಮಗನ ಅವನಿಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆ್ಯಂಡ್ ಆ ಸಂಜೀವಿನಿ ಕಡ್ಡಿಯಿಂದ ಅವನು ಕ್ಯೂರ್ ಮಾಡ್ಬೇಕಂತ ಅಂದ್ಕೊಂಡಿದ್ದ ಟೈಮಲ್ಲೇ ಈ ಕೋಟೆಗೆ ಚಾಲುಕ್ಯರು ಅಂದರೆ ಯುದ್ಧ ಸಾರ್ತಾರೆ. ಅದರಲ್ಲಿ ಇವನು ಕಳ್ಕೊಳ್ತಾನೆ. ಇದಂದರೆ ಇವನು ಸೋಲ್ತಾನೆ ಆ ಯುದ್ಧದಲ್ಲಿ. ಅದರಿಂದ ಅವನ ಸಾಮ್ರಾಜ್ಯ ಅವನು ಎಲ್ಲ ಸತ್ತೋಗ್ಬಿಡ್ತಾರೆ ಗೈಸ್. ಆ್ಯಂಡ್ ಅವ್ರ ಮಗನೂ ಕಳ್ಕೊಳ್ತಾನೆ. ಆ್ಯಂಡ್ ಸಂಜೀವಿನಿ ಕಡ್ಡಿ ಕಳೆದೋಗಿದ್ದು ಇದೇ ಬೆಟ್ಟದಲ್ಲಿ ಅಂತ ನಂಬ್ಕೊಂಡಿರೋದು. ಆ್ಯಂಡ್ ನೀವು ಈ ಕೋಟೆ ನೋಡ್ಬೋದು, ಸುತ್ತಲೂ ತುಂಬ ಗಿಡಗಳಿದ್ದಾವೆ. ಅಂದರೆ ಆಯುರ್ವೇದಿಕ್ ಗಿಡಗಳು ತುಂಬ ಜಾಸ್ತಿ ಬೆಳೆದಿದ್ದಾವೆ. ನಾವು ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ ಮುಂದ್ಗಡೆಯಿಂದ ಹೆಂಗೆ ಕಾಣುತ್ತಂತ. ತುಂಬ ಗಿಡಗಳು ಬೆಳೆದಿದ್ದಾವೆ ಗೈಸ್. ಆಯುರ್ವೇದಿಕ್ ಗಿಡಗಳೇ ಇದ್ದಾವೆ. ಬಟ್ ಅಲ್ಲೊಂದಿಲ್ಲೊಂದು ಅಂದರೆ ಬೇಲಿ ಗಿಡಗಳಿದ್ದಾವೆ, ಬಟ್ ಆಯುರ್ವೇದಿಕ್ ಗಿಡಗಳು ಕಾಣ್ತವೆ ಗೈಸ್ ಅಲ್ಲೊಂದಿಲ್ಲೊಂದು. ಸೊ ಗೈಸ್, ಇದುವೇ ನಮ್ಮ ಸ್ಟೋರಿ ಆಗಿತ್ತು ಈ ಕೋಟೆದು. ಆ್ಯಂಡ್ ನಮ್ಮ ಹುಡುಗರು ನನ್ನ ಜೊತೆ ಇಬ್ಬರು ಬಂದಿದ್ದರು, ಅವ್ರನ್ನ ತೋರಿಸ್ತೀನಿ. ಆಡಚ್ಕೊಂಡು ಕುಂತವ್ರಲ್ಲಿ ಸನ್ಸೆಟ್ ಎಂಜಾಯ್ ಮಾಡ್ತವ್ರೆ, ತೋರಿಸ್ತೀನಿ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ನಮ್ಮ ಮನ್ವಿಲ್ ಬಂದಾಗ ಈ ನಮ್ಮ ಇಬ್ಬರು ಬಂದಿದ್ದರು. ಇಬ್ಬರು ವ್ಲಾಗಲ್ಲಿ ಇವನ ಪ್ರಜ್ವಲ್ ಮತ್ತು ಅವನ ಸಾದಿಗೆ ವೆದರ್ ತುಂಬ ಚೆನ್ನಾಗಿದೆ ಗೈಸ್. ಇಂತೂ ಕಷ್ಟ ಬಿದ್ದು ಮೇಲೆ ಏರಿದ್ವಿ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಇದೇ ಕೋಟೆ ರಾಜ ರವಿವರ್ಮ ಅವರು ಆಳಿದ್ದು. ಕತ್ಲಿದೆ ಸ್ವಲ್ಪ. ಈ ಕೋಟೆ ಮೇಲಿಂದ ಇಡೀ ಮಾನ್ವಿನೇ ಕಾಣುತ್ತೆ. ಒಂದು ಮುಕ್ಕಾಲು ಭಾಗ ಮಾನ್ವಿ ಕಾಣುತ್ತೆ. ತೋರಿಸ್ತೀನಿ ವ್ಯೂ. ಆ್ಯಂಡ್ ಈ ರೀತಿ ಬೆಟ್ಟಗಳು ನಮ್ಮ ಮಾನ್ವಿಲಿ ತುಂಬ ಇದಾವೆ ಗೈಸ್. ಮಲ್ಲಿಕಾರ್ಜುನ ಗುಡ್ಡ ಅಂತ, ಸಬ್ಜಿಲ್ ತಾತನ ಗುಡ್ಡ ಅಂತ ಭಾಳ ಗುಡ್ಡಗಳಿದೆ, ಜಾಸ್ತಿ ಇದೆ. ವ್ಯೂ ತೋರಿಸ್ತೀನಿ ನೋಡಿ. ಇದೆ ನೋಡಿ ಗೈಸ್ ನಮ್ಮ ಮಾನ್ವಿ. ಇಲ್ಲಿ ಹುಡುಗರು ಕುಂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್ ಸ್ಪಾಟ್. ಮತ್ತು ಸಾಯಂಕಾಲದ ಟೈಮಲ್ಲಿ ಸನ್ಸೆಟ್ ಎಲ್ಲ ಚೆನ್ನಾಗಿರುತ್ತೆ. ಏನಾದರೂ ಫೋಟೋಶೂಟ್, ವೀಡಿಯೋ ಶೂಟ್ಗಂತ ಒಳ್ಳೆ ಸ್ಪಾಟ್. ಆ್ಯಂಡ್ ಗಾಳಿ ಸಹ ತುಂಬ ಜಾಸ್ತಿ ಇದೆ. ಗಾಳಿ ಸೌಂಡ್ ಜಾಸ್ತಿ ಇರೋದ್ರಿಂದ ನಾವು ವಾಯ್ಸ್ ಸ್ವಲ್ಪ ಕಮ್ಮಿ ಬರ್ಬೋದು, ಕ್ಷಮೆ ಇರಲಿ.
ಗೈಸ್ ನಾನು ಕೆಳಗಡೆಯಿಂದ ಹೊರಗಡೆಯಿಂದ ಹೆಂಗೆ ಕಾಣಿಸ್ತದೆ ಅಂತ ತೋರಿಸಿಲ್ಲ, ಸೊ ಅದೊಂದು ವ್ಯೂ ತೋರಿಸ್ತೀನಿ ನೋಡಿ. ಇನ್ನೂ ಗಟ್ಟಿಯಾಗಿದೆ ಗೈಸ್ ನೋಡಿ ಗೈಸ್, ಹೊರಗಡೆಯಿಂದ ಹೆಂಗೆ ಕಾಣುತ್ತೆ. ಗೈಸ್ ನಮಗೆ ಈ ಗುಡ್ಡ ಏರಕ್ಕೆ ತುಂಬ ಸಾಹಸ ಪಟ್ಟಿದ್ದೀವಿ. ಬಟ್ ಮೊದಲು ದಾರಿ ಸಿಗಲಿಲ್ಲ, ಬಟ್ ಆಮೇಲೆ ಸಿಕ್ತು. ತುಂಬ ಚೆನ್ನಾಗಿದೆ ಕೋಟೆ. ಏನಾದರೂ ಇಷ್ಟ ಆದರೆ ಬಂದು ನೋಡಿ. ಬಟ್ ಯಾರಿಗಾದರೂ ದಾರಿ ಗೊತ್ತಿದ್ದರೆ ಅವ್ರನ್ನ ಕೇಳ್ಕೊಂಡೇ ಬನ್ನಿ. ಸುಮ್ಮನೆ ಗೊತ್ತು ಅಂತ ಬಂದರೆ ಆಮೇಲೆ ದಾರಿ ತಪ್ತೀರ. ಚೆನ್ನಾಗಿದೆ ಗೈಸ್ ಸ್ಪಾಟ್. ಇಷ್ಟ ಆದರೆ ವಿಸಿಟ್ ಮಾಡಿ. ಆ್ಯಂಡ್ ಖಂಡಿತ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಪೋರ್ಟ್ ತೋರಿಸ್ತಾಯಿರಿ. ಮೊನ್ನೆ ಹಾಕಿರೋ ವ್ಲಾಗು ಸಪೋರ್ಟ್ ಸ್ವಲ್ಪ ಕಮ್ಮಿ ಬಂದ್ರೂ ಬಟ್ ಸಪೋರ್ಟ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ ಗೈಸ್, ಥ್ಯಾಂಕ್ ಯು, ನಮಸ್ಕಾರ.